ಇದು ಬಂದು ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ವಿಡಿಯೋನೇ. ಇನ್ನು ಮನೆಗೆ ಬಂದಮೇಲೆ ಶ್ರೀರಾಮನವಮಿ ಹಬ್ಬದ ದಿನ ಒಂದು 2 ಅವರ್ಸ್ ಪಾಪಗೆ ಮಲಗಿಸ್ಬಿಟ್ಟು ಆಮೇಲೆ ಈವ್ನಿಂಗು ನಾನು ಅಂದ್ಕೊಂಡಿಲ್ಲ ಹೋಗೋದು ಎಲ್ಲಿಗೂ ಬೇಡ ಅಂತ ಹೇಳ್ಬಿಟ್ಟು, ಬಟ್ ಫ್ರೆಂಡ್ ಕಾಲ್ ಮಾಡಿದ್ರು ಇಸ್ಕಾನ್ಗೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು. ತುಂಬ ದಿನ ಅಂದ್ಕೊತಾ ಇದ್ವಿ ನಾವು ಒಂದ್ಸಲಿ ಹೋಗಿ ನೋಡೋಣ ಯಾವ ರೀತಿ ಇದೆ ಟೆಂಪಲ್ ಅಂತ ಹೇಳ್ಬಿಟ್ಟು. ಬಟ್ ಇದು ಟೆಂಪಲ್ ಅಲ್ಲ, ಒಂದು ಹಾಲ್ ಥರ ಇರುತ್ತೆ. ಆ ಹಾಲಲ್ಲಿ ಪ್ರತಿ ಸಂಡೇನೂ ಕೃಷ್ಣವದು ವಿಗ್ರಹ ಇಟ್ಟು ಪೂಜೆ ಮಾಡಿ ಭಜನೆ ಎಲ್ಲ ಮಾಡ್ತಾರೆ. ಅದಕ್ಕೆ ನಾವು ಈ ಶ್ರೀರಾಮನವಮಿ ದಿವಸ ಹಬ್ಬ ಚೆನ್ನಾಗಿ ಮಾಡ್ತಾರಲ್ವ ಅಂತ ಹೇಳ್ಬಿಟ್ಟು ಇನ್ನು ಹೋಗಿದ್ವಿ. ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು, ಎಲ್ಲ ಸ್ವಲ್ಪ ಡ್ಯಾನ್ಸು ಎಲ್ಲ ಇತ್ತು. ಇನ್ನು ಅಲ್ಲೇ ನಮ್ಗೆ ಏನಾದರೂ ಬುಕ್ಸು ಬಟ್ಟೆ ಏನಾದರೂ ಬೇಕಿದ್ರು ಅಲ್ಲೇ ಸಿಗುತ್ತೆ, ತುಂಬ ಚೆನ್ನಾಗಿ ಮಾಡಿದ್ರು. ಇನ್ನು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಈ ಥರ ಸಪ್ರೇಟಾಗಿ ಒಂದು ರೂಮ್ ಇರುತ್ತೆ, ಅಲ್ಲಿ ಮಕ್ಕಳಿಗೆ ಬಿಟ್ಬಿಡ್ತಾರೆ, ಮಕ್ಕಳು ಆಟ ಆಡ್ಕೊಂಡಿರ್ಬೋದು. ದೊಡ್ಡವರೆಲ್ಲನೂ ಇಲ್ಲಿ ಭಗವದ್ಗೀತೆ ಓದ್ತಾ ಇದ್ರು, ಅದನ್ನೆಲ್ಲ ಕೇಳಿಕೊಂಡು ದೇವ್ರ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರೆ, ಅದನ್ನೆಲ್ಲ ಕೇಳ್ತಾ ಇರ್ಬೋದು. ಮಕ್ಕಳು ಡಿಸ್ಟರ್ಬೆನ್ಸ್ ಇರಲ್ಲ. ಅದೆಲ್ಲ ಆದಮೇಲೆ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ಇನ್ನು ಮನೆಗೆ ವಾಪಸ್ ಬಂದ್ವಿ. ಊಟನೂ ತುಂಬ ಚೆನ್ನಾಗಿತ್ತು. ಇನ್ನು ನನಗೆ ಇಲ್ಲಿ ಇವತ್ತು ಸಿಕ್ಕಿರೋ ಅದೃಷ್ಟ ಏನಂದರೆ, ಸೊ ಅದು ಎಲ್ಲರಿಗೂ ಸಿಗಲ್ಲ ಅಲ್ವಾ. ಸೊ ನಾವು ಎಲ್ಲಿಗಾದ್ರೂ ಹೋದರೆ ಭಗವದ್ಗೀತೆ ದುಡ್ಡು ಕೊಟ್ಟು ತೊಗೊತೀವಲ್ಲ, ಅದು ಅಷ್ಟು ಒಳ್ಳೇದಾಗಲ್ವಂತೆ. ಯಾರಾದರೂ ಗಿಫ್ಟಾಗಿ ಕೊಟ್ಟರೆ ತುಂಬ ಒಳ್ಳೇದಂತೆ. ಸೊ ನನಗೆ ಈ ಟೆಂಪಲಲ್ಲಿ ಫಸ್ಟ್ ಟೈಮ್ ಭಗವದ್ಗೀತಾ ನನಗೆ ಗಿಫ್ಟಾಗಿ ಕೊಟ್ಟರು. ತುಂಬ ಅಂದರೆ ತುಂಬ ಹ್ಯಾಪಿಯಾಗಿ ಫೀಲ್ ಆದೆ ನಾನು. ಇನ್ನು ಮನೆಗೆ ಬಂದು ನಮಸ್ಕಾರ ಮಾಡಿಕೊಂಡೆ ದೇವ್ರ ಹತ್ರ.